ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 1:30 ಆಗಿದೆ. ಅಜ್ಜು ಭ್ರಮರ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಮಲ್ಕೊಂಡಾಗಲೇ 2 ತಾಸು ಆಯಿತು ಮಲ್ಕೊಂಡು, ಇನ್ನೂ ಎದ್ದಿಲ್ಲ. ಎದ್ದೇಳ್ಬೋದು ಈಗ. ಇವಾಗ ಬೇಸಿಗೆಗಾಲ ಅಲ್ವಾ, ಈ ಟೈಮಲ್ಲೇ ನಾವು ಸಂಡಿಗೆ, ಹಪ್ಪಳ, ನಮಗೇನು ಬೇಕೋ ಅಂದರೆ ವರ್ಷವಿಡೀ ನಮ್ಮ ಏನು ಬೇಕೋ ಅದನ್ನು ನಾವು ಈಗಲೇ ಮಾಡಿಟ್ಕೋತೀವಿ. ಕೆಲವೊಬ್ಬರು ಇವಾಗ ಟೈಮ್ ಇಲ್ಲದೆ ಇರೋರು ಮತ್ತು ಮಕ್ಕಳು ಇರೋವಂಥವ್ರು ರೆಡಿನೇ ತೊಗೊಂಬಂದು ಮಾಡ್ಕೋತಾರೆ. ಆದರೆ ಟೈಮ್ ಇರೋವಂಥವ್ರು ನಾವು ಏನಾದ್ರು ಮಾಡ್ಕೋಬೋದಲ್ಲ. ಸೊ ಅದಕ್ಕೋಸ್ಕರ ನಾನೀಗ ಶಾವಿಗೆ ಅಂದರೆ ಒಂದೊಂದು ಕಡೆ ಗೌಲಿ ಅಂತಾರೆ, ಒಂದೊಂದು ಕಡೆ ಶಾವಿಗೆ ಅಂತಾರೆ. ಅದನ್ನು ನಾನು ಇವಾಗ ಮತ್ತೆ ಸೌತಿ ಬೀಜ ಅಂತಾರೆ. ಅದು ಸೌತಿ ಬೀಜ ಬಂದ್ಬಿಟ್ಟು ದುಂಡುಗೆ ಮಾಡ್ತಾರೆ, ಆ ರೀತಿನೂ ಒಂದು ಮಾಡ್ತಾರೆ. ಗೌಲಿ ಅಂದರೆ ಇಷ್ಟಿಗೆ ಒಂಥರ ಭತ್ತದ ಶೇಪಲ್ಲಿ ಬರುತ್ತೆ, ಭತ್ತ ಇರುತ್ತಲ್ಲ ಆ ಶೇಪಲ್ಲಿ ಬರುತ್ತೆ. ಅದನ್ನು ಮಾಡ್ಕೋತೀವಿ. ಅದನ್ನು ಮಾಡಿಕೊಂಡ್ರೆ 1 ವರ್ಷ 1.5 ವರ್ಷದವರೆಗೂ ನಾವು ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಏನೂ ಆಗೋದಿಲ್ಲ. ಒಂದು ಸ್ವಲ್ಪ ಆಗಾಗ ಸ್ವಲ್ಪ ಗಾಳಿಗೆ ಇಡಬೇಕು, ಇಲ್ಲ ಬಿಸಿಲಿಗೆ ಇಕ್ಕಿ ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನೀವು 1 ವರ್ಷ ಇಲ್ಲ 1.5 ವರ್ಷದವರೆಗೂ ಆರಾಮಾಗಿ ತಿನ್ಬೋದು. ನೀವು ನಂಬ್ತಿರೋ ಇಲ್ವೋ, ಭ್ರಮರ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಮಾಡಿಟ್ಕೊಂಡಿದ್ದೆ. ಇವಾಗ ಜಸ್ಟ್ ಒಂದು 2 ವಾರ ಏನೂ ಆಯಿತು ಅಷ್ಟೇ ಖಾಲಿ ಆಗಿಬಿಟ್ಟು. ಅದಕ್ಕೋಸ್ಕರ ನಾನು ಇವಾಗ ಹೆಂಗಿದ್ರು ಬಿಸಿಲು ಸ್ಟಾರ್ಟ್ ಆಗಿದೆ, ಇವಾಗಲೇ ಸ್ವಲ್ಪ ಮಾಡಿಟ್ಕೊಂಡ್ರೆ ಆರಾಮಾಗಿ ಏನಾದ್ರು ಶಾವಿಗೆ ಬಾತ್ ಮಾಡ್ಕೋಬೋದು, ಶಾವಿಗೆ ಉಪ್ಪಿಟ್ಟು ಮಾಡ್ಕೋಬೋದು, ಶಾವಿಗೆ ಪಾಯಸ ಮಾಡ್ಕೋಬೋದು, ಮತ್ತು ಇದರಿಂದ ಶಾವಿಗೆ ಕೇಸರಿ ಬಾತ್ ಮಾಡ್ಕೋಬೋದು, ಮತ್ತು ಶಾವಿಗೆ ಏನು ಪಕೋಡ ಅಂತ ಅದನ್ನು ಕೂಡ ಮಾಡ್ಕೋಬೋದು. ತುಂಬಾ ವೆರೈಟಿ ಮಾಡ್ಕೋಬೋದು. ಮತ್ತು ಸೌತಿ ಬೀಜ ಅಂದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿರುತ್ತೆ. ಅದು ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿದರೆ, ಸಬ್ಬಕ್ಕಿ ಪಾಯಸ ಮಾಡ್ತೀವಲ್ಲ ಆ ಥರ ಕಾಣುತ್ತೆ. ಸಬ್ಬಕ್ಕಿ ಪಾಯಸ ಥರನೇ ಅನಿಸುತ್ತೆ, ಬಟ್ ಸಬ್ಬಕ್ಕಿ ಅಲ್ಲ ಅದು. ಗೋಧಿ ಹಿಟ್ಟಲ್ಲಿ ಮಾಡುವಂಥ ಒಂದು ಪದಾರ್ಥ, ಗೋಧಿ ಹಿಟ್ಟಲ್ಲಿ ಮಾಡುವಂಥ ಸೌತಿ ಬೀಜ ಅಂತ ಹೇಳ್ತೀವಿ. ಅದನ್ನು ಇವಾಗ ಮಾಡಬೇಕು. ಸೊ ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಬೋದು. ಅದರಲ್ಲಿ ಉಪ್ಪಿಟ್ಟು ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮಮ್ಮ ಮೊದಲಿಂದನೂ ಕೂಡ ಮಾಡ್ತಿದ್ರು ಇದನ್ನು. ಇವಾಗ ಅಂದರೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಹೋದ ವರ್ಷ ಮಾಡಲಿಲ್ಲ. ಇವಾಗ ಜಸ್ಟ್ 2 ವಾರ ಆಯ್ತಲ್ಲ ಖಾಲಿಯಾಗಿ, ಅದಕ್ಕೋಸ್ಕರ ಮತ್ತೆ ಮಾಡೋಣ ಅಂತಂದೇಳಿ ಇದು ಮಾಡ್ಕೊಂಡಿದ್ದೀನಿ. ಇವ್ರು ಹೆಂಗಿದ್ರು ಮಲ್ಕೊಂಡಿದ್ರೆ ಬೇಗ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಬೇಗ ಮಾಡಬೇಕು. ಬನ್ನಿ. ಈಗ ಹಿಟ್ಟು ಕಲಿಸ್ತಾ ಇದ್ದೀನಿ. ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಒಂದೇ ಸಲ ನಾವು ನೀರು ಹಾಕ್ಕೋಬಾರ್ದು, ಸ್ವಲ್ಪನೇ ಹಾಕ್ಕೋತಾ ಕಲಿಸ್ಕೊತ ಹೋಗಬೇಕು. ಅದು ಸ್ವಲ್ಪ ಗಟ್ಟಿಯಾಗಿರಬೇಕು. ಮತ್ತು ಫುಲ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಫುಲ್ ಸ್ಮೂತಾಗಿ ಆ ಥರ ಕಲಿಸೋದಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿ, ಇಲ್ಲಾಂದರೆ ಅದು ಒಸಿಬೇಕಾದ್ರೆ ಏನಾಗುತ್ತೆ ಅಂದರೆ ಕೈಗೆಲ್ಲ ಅಂಟ್ತಿರುತ್ತೆ, ಒಸೆಯೋದಕ್ಕೆ ಬರಲ್ಲ, ಅದನ್ನ ಶಾವಿಗೆ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಹಿಟ್ಟೆಲ್ಲ ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಬಂದುಬಿಟ್ಟು ಜಾಸ್ತಿ ತೆಳ್ಳು ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು. ನೀವು ಮತ್ತೆ ಚಪಾತಿ ಕಲಿಸ್ದಂಗೆ ಜಾಸ್ತಿ ಕಲಿಸ್ಬಿಟ್ರೆ ಅಂದರೆ ನಿಜವಾಗ್ಲೂ ಆಗೋದಿಲ್ಲ, ಮಾಡೋದಕ್ಕೆ ತುಂಬಾ ಇದಾಗುತ್ತೆ. ಸ್ವಲ್ಪ ಒಂದು ಚಪಾತಿ ಹಿಟ್ಟಿನ ಅಷ್ಟು ಕಲಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವು ನೀವು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡು ಮಾಡ್ಕೊಳ್ಳಿ. ಇವಾಗ ಕಲಿಸಿಟ್ಟಿದ್ದಾಗಿದೆ, ಇವಾಗ ಒಸಿಬೇಕು. ಮಲ್ಕೊಂಡಿದ್ದಾರೆ, ಅವ್ರು ಎದ್ದೊಳಷ್ಟೇ ಒಂದು ಸ್ವಲ್ಪ ಆದರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ ಒಳಗಡೆ ನಾನೀಗ ಹಿಟ್ಟು ಇವಾಗ ನೋಡ್ತಿದ್ರಲ್ಲ, ಸ್ವಲ್ಪ ಹಿಟ್ಟು ತೊಗೊಂಡು ಅದು ಸ್ವಲ್ಪ ಸ್ಮೂತ್ ಅನಿಸ್ತಿತ್ತು. ಅದಕ್ಕೋಸ್ಕರ ಒಣ ಹಿಟ್ಟಲ್ಲಿ ಅದನ್ನ ಚೆನ್ನಾಗಿ ಕೈಯಲ್ಲೇ ಒಂದು ಸ್ವಲ್ಪ ನಾದ್ಕೊಂಡು ಅದನ್ನು ಇವಾಗ ಒಸಿತೀನಿ. ಇವಾಗ ಅದೆಲ್ಲ ಕ್ಲೀನಾಗಿ ನಾದ್ಕೊಂಡಿದ್ದಾಯಿತು. ಆ ಪ್ಲೇಟ್ಗೆ ಇವಾಗ ಹೊಸ್ದು ಹಾಕಬೇಕು. ನೋಡ್ತಿದ್ರಲ್ಲ, ಸ್ವಲ್ಪ ಸಣ್ಣ ಸಾಸಿವೆ ಕಾಳಷ್ಟು, ಇಲ್ಲ ಸಾಸಿವೆ ಕಾಳಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಸ್ವಲ್ಪ ಕೈಯಲ್ಲಿ ಹಿಂಗೆ ಶಾವಿಗೆ ಥರ ಹೊಸ್ದು ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ವರ್ಷವಿಡೀ ಇಟ್ಕೋಬೋದು, ಏನೂ ಹಾಳಾಗೋದಿಲ್ಲ. ಬೇಸಿಗೆ ಕಾಲದಲ್ಲಿ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಅರ್ಧ ಖರ್ಚು ಉಳಿಯುತ್ತೆ ಅಂತಲೇ ಹೇಳ್ಬೋದು, ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ.
ಈಗ ಅಜ್ಜು ಕೂಡ ಮಲ್ಕೊಂಡಿದ್ದಾನೆ. ನಾನು ಒಂದು ಕಡೆ ಕೂತ್ಕೊಂಡು ಶಾವಿಗೆ ಹೊಸಿತಾ ಇದ್ದೀನಿ. ಟೈಮ್ ಪಾಸ್ ಕೂಡ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ಇನ್ನೊಂದೇನೆಂದರೆ ಖರ್ಚು ಮಿಕ್ಕುತ್ತೆ. ಇವಾಗ ಸೊಸೈಟಿಯಲ್ಲಿ ಕೊಟ್ಟಿರ್ತಾರಲ್ವ ಇದು ಗೋಧಿ ಅಕ್ಕಿ ಎಲ್ಲ ಕೊಟ್ಟಿರ್ತಾರೆ. ಅದರಲ್ಲಿ ಅಕ್ಕಿಲಿ ಸಂಡಿಗೆ ಮಾಡ್ಕೋಬೋದು. ಗೋಧಿ ಕೊಟ್ಟಿದ್ರೆ ಈ ಥರ ಶಾವಿಗೆ ಹೊಸ್ಕೊಂಡು ಇಟ್ಕೊಂಡ್ರೆ ವರ್ಷವಿಡೀ ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದಲ್ವ. ಇವಾಗ ಅಂಗಡಿಯಿಂದ ತರಬೇಕಂದ್ರೆ ಏನಲ್ಲ ಅಂದ್ರೂ ಒಂದು ಪ್ಯಾಕೆಟ್ ಶಾವಿಗೆಗೆ 15ರಿಂದ 20 ರೂಪಾಯಿ ಇರುತ್ತೆ. ಇವಾಗ ಅದೇ ಮಿಕ್ಕುತ್ತಲ್ಲ, ರೇಷನ್ ಅಂಗಡಿಲಿ ನಮ್ಗೆ ಫ್ರೀ ಗೋಧಿ ಸಿಗುತ್ತಲ್ಲ, ಮಾಡ್ಕೋಬೋದು. ಅಕಸ್ಮಾತ್ ನಾವು ಫ್ರೀ ಗೋಧಿ ಸಿಗಲ್ಲ ಅಂದ್ರೂ ಒಂದು 2 kg ಅಷ್ಟು ಗೋಧಿ ತೊಗೊಂಬಂದು ಅದನ್ನು ಮಾಡಿಕೊಂಡ್ರೆ ಆರಾಮಾಗಿ ಎಷ್ಟೊಂದಾಗುತ್ತೆ ಗೊತ್ತಾ ಶಾವಿಗೆ. ತುಂಬಾ ಈಡು ಬರ್ತೈತಿ ಮಾಡಿಕೊಂಡ್ರೆ. ಸ್ವಲ್ಪ ಹಾಕಿದರೆ ಸಾಕು, ತುಂಬ ಶಾವಿಗೆ ಉಪ್ಪಿಟ್ಟು ಅದೆಲ್ಲ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಾತ್ರ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ಕೊಂಡು ಇಟ್ಕೊತೀವಿ. ಇವಾಗ ಮಾಡ್ತಾಯಿದ್ದೀನಿ, ಬೇಗ ಬೇಗ ಮಾಡಬೇಕು, ಮಾಡಿ ತೆಗ್ದಿಕ್ಬೇಕು. ಇವಾಗ ಬಿಸಿಲಿಗೆ ಇಕ್ಬೇಕು. ಇವಾಗ ತಾನೇ ಎಲ್ಲ ಕೆಲಸ ಮುಗೀತು, ದೇವ್ರ ದೀಪ ಹಚ್ಚಿದ್ದಾಯಿತು. ಟೈಮ್ ಆಗಲೇ 6:30 ಆಗ್ತಾ ಬಂತು. 6 ಗಂಟೆ ಆಗಿದೆ. ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ. ಮತ್ತು ಸಾಂಬಾರು ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡಿ ಇಕ್ಕಿದ್ದೀನಿ. ಮತ್ತು ಬೆಳಗ್ಗೆ ಬಂದುಬಿಟ್ಟು ಡ್ರೆಸ್ ಬಂದಿದ್ವು ಮನೆ ಹತ್ರನೇ, ಮಾರೋದಕ್ಕಂತ ಡ್ರೆಸ್ ಬಂದಿದ್ವು. ಅದನ್ನು ತೊಗೊಂಡೆ. ನನಗಲ್ಲ, ಬ್ರಹ್ಮರಂಗು ಮತ್ತು ಅಜ್ಜಗೆ ತೊಗೊಂಡೆ. ತುಂಬಾ ಚೆನ್ನಾಗಿದ್ವು ಡ್ರೆಸ್ಸು. ಅದನ್ನು ನಿಮ್ಮ ಜೊತೆ ತೋರಿಸೋಣ. ಮತ್ತು ಇವಾಗ ನಾಳೆ ಮತ್ತು ನಾಳೆಯಿಂದ ಹಬ್ಬ ಸ್ಟಾರ್ಟ್, ದುರ್ಗಮ್ಮನ ಹಬ್ಬ ಜಾತ್ರೆ. ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ತಾಯಿ ದರ್ಶನ ಕೂಡ ಮಾಡಿಸ್ತೀನಿ, ಹಾಗೆ ದುರ್ಗಮ್ಮನ ಜಾತ್ರೆ ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೀನಿ. ದುರ್ಗಮ್ಮನ ಜಾತ್ರೆ ದಾವಣಗೆರೆ ತುಂಬಾ ಫೇಮಸ್. ಯಾರು ತಾನೇ ಗೊತ್ತಿರಲ್ಲ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಅಂದರೆ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಜಾತ್ರೆಗೋಸ್ಕರ ನನ್ನ ಮಕ್ಳಿಗೆ ಬಟ್ಟೆ ತಂದಿದ್ದೀನಿ. ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ನಂಗೆ ತುಂಬ ಖುಷಿ ಆಗ್ತಿದೆ. ಏನಕ್ಕಂತ ಹೇಳಿದ್ರೆ, ಯಾವುದೇ ವಿಷಯ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಇದ್ದರೆ ನನಗೆ ಏನೋ ಯಾರ ಜೊತೆನೂ ನಾನೇನು ಹೇಳೇ ಇಲ್ಲ. ನಾನು ಯಾರ ಜೊತೆಗೂ ನಾನು ಒಂದು ಫ್ಯಾಮ್ಲಿ ಥರ ಆಗಿಬಿಟ್ಟಿದ್ದೀರಾ. ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಇದ್ದರೆ ನನಗೆ ಆಗೋದಿಲ್ಲ. ಎಲ್ಲ ಅಕ್ಕಂದರು, ಅಣ್ಣಂದರು, ತಂಗಿಯರು ಪ್ರತಿಯೊಬ್ಬರು ಕೂಡ ನೋಡ್ತಿರ್ತೀರಾ. ಮತ್ತು ನನ್ನ ಭಾವನೆಗಳಿಗೆ ಸ್ಪಂದಿಸ್ತೀರಾ. ಅದಕ್ಕೋಸ್ಕರ ನಿಮ್ಮ ಜೊತೆ ಏನು ಶೇರ್ ಮಾಡ್ದಂಗೆ ನನಗೆ ಇಟ್ಕೊಳೋದಕ್ಕೆ ಆಗೋದಿಲ್ಲ. ಚಿಕ್ಕ ವಿಷಯ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಇವಾಗ ಫಸ್ಟ್ ತೋರಿಸ್ಬಿಡ್ತೀನಿ ಡ್ರೆಸ್ನ, ಓಕೆನಾ? ನೋಡಿ ನಿಮ್ಮ ಚಿನಿಮಾ ಡ್ರೆಸ್. ಹೇಗಿದೆ? ಚೆನ್ನಾಗಿದೆಯಾ? ಮತ್ತು ಫುಲ್ ಸ್ಲೀವ್ಸ್ ಇದೆ. ಇಲ್ಲಿ ಈ ಥರ ಅಗಲ ಬರುತ್ತೆ, ಅಂಬ್ರೆಲಾ ಥರ ಇಲ್ಲೆಲ್ಲ. ಮತ್ತು ಹಿಂದ್ಗಡೆ ಜಿಪ್ ಇದೆ, ಹಿಂದ್ಗಡೆ ಜಿಪ್ ಹಾಕಿದ್ದಾರೆ. ಮತ್ತು ಕಟ್ಟೋದಕ್ಕೆ ಈ ಥರ ಇದೆ ಇದು. ಹಾಗೆ ಇದಕ್ಕೆ ಲೆಗ್ಗಿನ್ಸ್ ಬಂದಿದೆ. ನೋಡಿ, ನನ್ನ ಮಗಳು ಲೆಗ್ಗಿನ್ಸ್ ಹಾಕ್ಕೊಳ್ಳೋಷ್ಟು ದೊಡ್ಡೋಳಾಗ್ಬಿಟ್ಲು. ಇದು ಒಂದು. ಮತ್ತು ಅಜ್ಜಿಗೂ ಕೂಡ ತೊಗೊಂಡಿದ್ದೀನಿ. ಅಜ್ಜದು ಡ್ರೆಸ್ ಕೂಡ ಇತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಆಲ್ರೆಡಿ ಅವನು ಓಪನ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ದ ಈ ಶರ್ಟ್. ಅದು ಎಲ್ಲ ಮುದ್ರಿಕ್ಬಿಟ್ಟಿದ್ದಾನೆ ಶರ್ಟ್. ಅವನಿಗೆ ಈ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಈ ಶರ್ಟ್ ತೊಗೊಂಡೆ. ಮತ್ತು ಇಲ್ಲಿ ಜಿಪ್ ಇದೆ, ಅವನಿಗೆ ಇದು ತುಂಬ ಇಷ್ಟ ಆಯ್ತು. ಜಿಪ್ ಇದೆ ನಾನು ತೊಗೋತೀನಿ ಅಂತ ಹೇಳ್ತಿದ್ದ. ಸರಿ ಬಿಡಪ್ಪ, ನಿನ್ನ ಆಸೆ, ಏನಕ್ಕೆ ನಿರಾಸೆ ಮಾಡೋಣ ಅಂತ ಹೇಳಿ ತೊಗೊಂಡೆ. ಹೇಗೆ ಬೇಕು ಹಾಗೆ ಹಾಕಿ ಇಕ್ಕಿದ್ದಾನೆ. ಅವನೇ ಹಿಂದ್ಗಡೆ ಈ ಥರ ಡಿಸೈನ್ ಇದೆ, ಮರ್ಚ್ಬಿಟ್ಟಿದ್ದಾನೆ ಅವನೇ ಹೇಗೆ ಬೇಕಾಗೆ. ಇವಾಗ ಐರನ್ ಮಾಡಬೇಕು. ಐರನ್ ಮಾಡಿ ಇಷ್ಟಾಯಿತು. ಮತ್ತು ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಅದಕ್ಕೆ ಈ ಥರ ಲಾಡಿ ಇದೆ, ಎಲಾಸ್ಟಿಕ್ ಮತ್ತು ಲಾಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದು ಅವರಿಬ್ಬರು ಡ್ರೆಸ್ಸು. ನಾನೇನು ಡ್ರೆಸ್ ಏನು ತೊಗೊಂಡಿಲ್ಲ, ಇರೋದ್ರಲ್ಲೇ ನಡೆಯುತ್ತೆ. ಅಂದರೆ ಸೀರೆಗಳಿದ್ದಾವ, ಅದರಲ್ಲೇ ನಡೀತತಿ. ಮತ್ತು ಸುಮ್ಮನೆ ಏನಕ್ಕೆ ಇವಾಗ ಬಟ್ಟೆಗಂತಲೇ ಖರ್ಚು ಮಾಡೋಣ ಅಲ್ವಾ? ಕಷ್ಟ ಬಂದಾಗ ಬಟ್ಟೆ ಏನೋ ನಮಗೆ ತೊಗೊಂಡೋಗಿ ಹಡ ಇಕ್ಕೋಕ್ಕಾಗಲ್ಲ, ತೊಗೊಂಡೋಗಿ ಮಾರೋದಕ್ಕಾಗಲ್ಲ. ನಮ್ಮ ಕಷ್ಟದಲ್ಲಿದ್ದಾಗ ಅಕಸ್ಮಾತ್ ಸಣ್ಣ ಒಡವೆಗಳು ತೊಗೊಂಡ್ರು ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ಒಂದು ಕಷ್ಟ ಕಾಲದಲ್ಲಿ ಎಷ್ಟು ನಮಗೆ ಇವಾಗ ಹೆಲ್ಪ್ ಆಗ್ತಿದೆ ಅಂದರೆ, ನಮಗೆ ಇವಾಗ ದುಡ್ಡಿನ ಅವಸರ ತುಂಬಾ ಇದೆ. ಅದು ಏನಕ್ಕಂತ ಮುಂದೆ ಹೇಳ್ತೀನಿ. ಅದಕ್ಕೋಸ್ಕರ ಇವಾಗ ನನ್ನ ಹತ್ರ ಇರೋವಂಥ ಸಣ್ಣ ಪುಟ್ಟ ಒಡವೆಗಳನ್ನ ಇವಾಗ ಹೋಗಿ ಇಕ್ಬೇಕು, ಗಿರ್ವಿಗೆ ಇಕ್ಬೇಕಂತ ಅಂದ್ಕೊಂಡಿದ್ದೀವಿ.
ಅದು ಒಳ್ಳೆ ಕೆಲಸಕ್ಕೋಸ್ಕರನೇ ಯೂಸ್ ಮಾಡ್ಕೊತಿದ್ದೀವಿ. ಅದೇನಕ್ಕಂತಾನೆ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಅದು ಫುಲ್ ಕ್ಲಿಯರ್ ಆದಮೇಲೆ ನಿಮ್ಗೆ ಅದೇನಂತಂದು ಹೇಳಿ ಹೇಳ್ತೀನಿ. ಇದೆ ಒಟ್ಟು ಪ್ಲ್ಯಾನಿಂಗ್ ಇದೆ. ಅದನ್ನ ಕೊಡ್ಬೇಕು, ಅದನ್ನು ಗಿರ್ವಿ ಇಟ್ಟಾಗಲಿ ನಾವು ಏನಾದ್ರು ಒಂದು ಮಾಡ್ಬೇಕಂತಂದಿದೆ. ಅದಕ್ಕೋಸ್ಕರ ಓಕೆ ಅಂದ್ಕೊಂಡಿದ್ವಿ. ನೋಡಿ, ಯಾರು ಅಕಸ್ಮಾತ್ ನಮ್ಮ ಕೈ ಹಿಡ್ದಿದ್ರು ಕೂಡ ನಮ್ಮ ತೊಗೊಂಡಂಥ ಸಣ್ಣ ಪುಟ್ಟ ಬಂಗಾರ ನಮ್ಗೆ ಎಷ್ಟು ಕೈ ಹಿಡಿಯುತ್ತಲ್ವಾ. ನನಗೆ ಅದಕ್ಕೋಸ್ಕರ ಅನಿಸ್ಬಿಡ್ತು, ಯಪ್ಪ ಡ್ರೆಸ್ ಮೇಲೆ ಬಟ್ಟೆ ಮೇಲೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿದರೆ ನಮಗೆ ಎಷ್ಟೋ ನಮಗೆ ಇದು ಇರುತ್ತಲ್ಲ, ಒಂದು ಕಷ್ಟದಲ್ಲಿ ಒಂದೇನಾದರೂ ನಮಗೆ ಅರ್ಜೆಂಟ್ ಇದ್ದಾಗ ಎಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಲ್ಲ. ಇನ್ನೊಬ್ಬರನ್ನ ದುಡ್ಡು ಕೇಳೋದ್ಕಿಂತ ಅವ್ರನ್ನ ಕೇಳಿ ಅವರು ಹಿಂದೆನೇ ಓಡಾಡೋದಕ್ಕಿಂತ ನಮ್ಮ ಹತ್ರ ಇರೋದನ್ನೇ ತೊಗೊಂಡೋಗಿ ಅಡ ಇಟ್ಟಾಗಲಿ ಮಾರಾಗಲಿ ನಮ್ಮ ಕಷ್ಟನ ತೀರಿಸ್ಕೋಬೋದಲ್ಲ. ಅದು ಅಂತ ನನಗೆ ತುಂಬಾ ಇದಾಯಿತು. ಮತ್ತು ಇದು ಡ್ರೆಸ್ಸು ಮತ್ತು ಅಜ್ಜು ಡ್ರೆಸ್ಸು ಮತ್ತು ಬ್ರಹ್ಮರನ್ ಡ್ರೆಸ್ ಬಂದುಬಿಟ್ಟು ಎಷ್ಟಿರ್ಬೋದು ನೀವೇ ಗೆಸ್ ಮಾಡಿ. ಬ್ರಹ್ಮರನ್ ಡ್ರೆಸ್ ಹಾಗೆ ಅಜ್ಜು ಡ್ರೆಸ್ ಎಷ್ಟಿರ್ಬೋದು ನಾನೇ ಹೇಳ್ಬಿಡ್ತೀನಿ. ಬ್ರಹ್ಮರನ್ ಡ್ರೆಸ್ ಬಂದುಬಿಟ್ಟು 150, 150 ರೂಪಾಯಿ ಅಷ್ಟೇ. ಅಜ್ಜು ಡ್ರೆಸ್ ಬಂದುಬಿಟ್ಟು 200 ರೂಪಾಯಿ, 200 ಓಕೆನಾ. 200 ರೂಪಾಯಲ್ಲಿ 200 ಮತ್ತು 150 ರೂಪಾಯಿ, 350 ರೂಪಾಯಿ ನನ್ನ ಮಕ್ಕಳ ಡ್ರೆಸ್ ಬಂತು. ಇದೇ ಡ್ರೆಸ್ನ ನಾವು ಅಂಗಡಿಲಿ ತೊಗೊಳಕ್ಕೆ ಹೋಗಿದ್ರೆ ಮಿನಿಮಮ್ ಅಂದರೂ ಒಂದು 500 ರೂಪಾಯಿ ಇಲ್ಲ 600 ರೂಪಾಯಿ ಬೇಕಿತ್ತು. ಆದರೆ ಇಲ್ಲೇ ಮನೆ ಹತ್ರ ಬಂದಿದ್ದರು. ಮತ್ತು ಅವ್ರ ಹತ್ರ ಚೌಕಾಸಿ ಮಾಡಾಗಲಿ ಒಂದಿಷ್ಟಕ್ಕೆ ಹೆಂಗೋ ಒಂದು ಇರೋದ್ರಲ್ಲೇ ಮೇಂಟೈನ್ ಮಾಡಿದ 350 ರೂಪಾಯಲ್ಲಿ ಇಬ್ಬರಿಗೂ ನನ್ನ ಮಕ್ಳಿಗೆ ಡ್ರೆಸ್ ಆಯಿತು. ಮತ್ತು ಹೆಣ್ಮಕ್ಳು ಇವಾಗ ನಮ್ಮ ಡ್ರೆಸ್ಸಸ್ಸು ಅದೆಲ್ಲ ಪ್ಯಾಂಟು ಲೆಗ್ಗಿನ್ಸ್ ಪ್ಯಾಂಟು ಅಂಬ್ರೆಲಾ ಟಾಪು ಅದೆಲ್ಲ ಇತ್ತು. ಅದು ಬಂದುಬಿಟ್ಟು 600 ಹೇಳಿದರು. ಸೆಟ್ ಫುಲ್ಲು 600 ಹೇಳಿದರು. ನಾವು ಒಂದು 400ಗೆ ಕೇಳಿದ್ವಿ. ಮತ್ತು ಒಂದಿಬ್ಬರು 3 ತೊಗೊಂಡ್ರು 400ಗೆ ಸೆಟ್ ಫುಲ್ಲು. ಒಂದು ಅಂಬ್ರೆಲಾ ಟಾಪು, ಲೆಗ್ಗಿನ್ಸು ಮತ್ತು ವೇಲ್ ಇದೆಲ್ಲ ಸೇರಿ 400 ರೂಪಾಯಿಗೆ ತೊಗೊಂಡ್ರು. ಸೊ ಇವಾಗ ಡೈಲಿ ಒಂದು 4ರಿಂದ 5 ಜನ ಬರ್ತಾರೆ ಮಾರೋದಕ್ಕೆ. ಹಬ್ಬ ಹತ್ರ ಬಂದಂಗೆಲ್ಲ ತುಂಬ ಜನ ಬರ್ತಿದ್ದಾರೆ ಮಾರೋದಕ್ಕೆ. ನಾನು ಡ್ರೆಸ್ಸೇ ತೊಗೊಂಡಿರಲಿಲ್ಲ, ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದೆ. ಮೊನ್ನೆ ಉಕ್ಕುಡ್ಗತ್ರಿಗೆಲ್ಲ ಹೋಗಿ ಬಂದ್ವಲ್ಲ, ದುಡ್ಡೆಲ್ಲ ಇರಲಿಲ್ಲ. ಇರಲಿ ಬಿಡು ನೋಡೋಣ, ಅವ್ರು ಬರ್ತಡೇ ಡ್ರೆಸ್ ಬೇರೆ ಇತ್ತಲ್ಲ, ಅದನ್ನಾದ್ರು ಹಾಕೋಣ. ಇಲ್ಲಾಂದರೆ ಅಜ್ಜುದು ಬರ್ತಡೇ ಡ್ರೆಸ್ ಇತ್ತು, ಅದು ಅವರಿಬ್ಬರಿಗೆ ಹಾಕಿ ಇದು ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ. ಆದರೆ ಬೆಳಗ್ಗೆ ಬಂತು ಮತ್ತು ಕಡಿಮೆ ರೇಟಲ್ಲೇ ಸಿಕ್ತಲ್ಲ, ಅದಕ್ಕೋಸ್ಕರ ಮತ್ತೆ ತೊಗೊಂಡೆ. ಎಲ್ಲರೂ ಹಾಕ್ಕೊತಿರ್ತಾರೆ ಹಬ್ಬದ ಟೈಮು, ಅದರಲ್ಲೂ ಊರಮ್ಮನ ಹಬ್ಬ ಅಂದರೆ ನಮ್ಮ ದಾವಣಗೆರೆ ತಾಯಿ ಹಬ್ಬ. ಇಂಥ ಟೈಮಲ್ಲಿ ನನ್ನ ಮಕ್ಳಿಗೆ ಹೊಸ ಡ್ರೆಸ್ ಹಾಕ್ಕೊಂಡಂಗೆ ಇರೋದು ಬೇಡ ಅಂತ ಹೇಳ್ಬಿಟ್ಟು ತೊಗೊಂಡೆ. ಮಕ್ಕಳಿಗಿಂತ ಏನೂ ಮುಖ್ಯ ಅಲ್ಲ, ಆದರೂ ಕೂಡ ಎಲ್ಲದರಲ್ಲೂ ಸ್ವಲ್ಪ ನೋಡ್ಕೊಂಡು ಇದು ಮಾಡಬೇಕಲ್ಲ. ಇದು ಏನೋ ನಮ್ಮ ಬಜೆಟ್ಟಿಗೆ ತಕ್ಕಂತೆ ಮಾಡಬೇಕು ಅಂತ ಹೇಳಿ ನಂದು ಅನಿಸಿಕೆ ಅಷ್ಟೇ. ಸೊ ತೊಗೊಂಡಿದ್ದೀವಿ. ಅವಳಿಗಂತೂ ತುಂಬ ಖುಷಿ ಆಯಿತು. ಅವಳು ಕೂಡ ಹಾಕ್ಕೊಂಡು ನೋಡಿದ್ಲು, ಅವನು ಕೂಡ ಹಾಕ್ಕೊಂಡು ನೋಡ್ಬಿಟ್ಟ ಬೆಳಗ್ಗೆನೆ. ಇವಾಗ ಅವ್ರು ಬರೋದಕ್ಕಿಂತ ಮುಂಚೆ ತೆಗ್ದಿಕ್ಬೇಕು. ಅಜ್ಜನ ಹೋಗಿ ಟ್ಯೂಷನಿಂದ ಕರ್ಕೊಂಬರ್ಬೇಕು. ಅದು ಶಾವ್ಗೆ ಆಲ್ರೆಡಿ ಒಣಗಿದೆ, ಅದನ್ನು ತೋರಿಸ್ತೀನಿ. ಒಂದು ಸ್ವಲ್ಪ ಹೊಸ್ದಿಕ್ಕಿದೆ ಮತ್ತು ಇನ್ನೂ ಸ್ವಲ್ಪ ಹೊಸ್ದಿಕ್ಬೇಕಿತ್ತು, ಅದನ್ನ ಹಾಗೆ ಇಕ್ಬಿಟ್ಟಿದ್ದೀನಿ. ಹುಡುಗರು ಬಿಡ್ತಾನೆ ಇರಲಿಲ್ಲ, ಅವ್ರು ಎದ್ದು ಬಿಟ್ಟ ಅಷ್ಟೊತ್ತಿಗೆ, ಹಾಗಾಗಿ ಬಿಡಲಿಲ್ಲ. ಅವ್ರು ಮಲ್ಕೊಂಡಾಗಲೇ ಮಾಡ್ಕೋಬೇಕಷ್ಟೆ. ಮತ್ತು ನೀವು ಮೈದಾ ಹಿಟ್ಟಲ್ಲಿ ಬೇಕಾದ್ರೆ ನೀವು ಮಾಡ್ಕೋಬೋದು. ಅದನ್ನ ಗೋಧಿ ಹಿಟ್ಟಲ್ಲೇ ಮಾಡ್ಬೇಕಂತಂದು ಏನಿಲ್ಲ, ಮೈದಾ ಹಿಟ್ಟಲ್ಲಿ ಕೂಡ ನೀವು ಅದು ಶಾವ್ಗೆ ಏನಂತೀವಿ ಅದನ್ನು ಮತ್ತು ಸೌತಿ ಬೀಜನ ಅದು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಸೋಪ್ ತೊಗೊಂಬಂದಿದ್ರ ಸಂಜೆ, ಅದನ್ನೆಲ್ಲ ತೆಗ್ದಿಕ್ತಾ ಇದ್ದೀನಿ. ಅರ್ಧ ಸೋಪು ಬಾಕ್ಸಲ್ಲಿ ಇಟ್ಟೆ, ಇನ್ನೂ ಅರ್ಧ ಸೋಪು ಕಡಿಗೆ ಇಕ್ಕಿದ್ದೀನಿ. ಯಾಕಂದರೆ ಅಲ್ಲಿ ಜಾಗ ಸಾಲಿಲ್ಲ. ಭ್ರಮರಂದು ಸೋಪು ಮತ್ತು ಅಜ್ಜು ಸೋಪು ಪೌಡ್ರು ಮತ್ತು ಅವ್ರ ಕ್ರೀಮು ಮತ್ತು ಲೋಷನ್ನು ಅವ್ರದ್ದೇ ಇದೆ ಅದರೊಳಗೆ. ಮತ್ತು ನಮ್ಗೆ ಬೇಕಾಗಿರೋಂಥ ಇವಾಗ ಕ್ಯಾಂಡಲ್ ಅಂಥವನ್ನೆಲ್ಲ ಅದರೊಳಗಡೆನೇ ಇಕ್ಕಿರ್ತೀನಿ, ಬೇಗ ಕೈಗೆ ಸಿಗುತ್ತೆ. ಆ ಕಡೆ ಈ ಕಡೆ ಇಟ್ಟರೆ ಸಿಗೋದಿಲ್ಲ, ಅದಕ್ಕೋಸ್ಕರ ಅದರೊಳಗಡೆ ಹಾಕಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹಾಲಿತ್ತು, ಅಜ್ಜು ಕರೆದೆ ಕುಡಿ ಅಂತ ಹೇಳಿ ಸರಿ ಅಂತ ಹೇಳ್ದೆ. ಅದಕ್ಕೋಸ್ಕರ ಅವನಿಗೆ ಹಾಲು ಹಾಕ್ಕೊಟ್ಟೆ. ಮತ್ತು ಅಮ್ಮಂಗೆ ಟೀ ಮಾಡಿಕೊಡೋಣ ಅಂತಂದು ಕೇಳಿದೆ ಅಮ್ಮಂಗೆ. ಅಮ್ಮ ಬೇಡ, ನಂಗೆ ಟೀ ಏನಕ್ಕೋ ಕುಡಿಯೋದಕ್ಕೆ ಆಗ್ತಾಯಿಲ್ಲ ಅಂದರು. ಸರಿ ಅಂತ ಹೇಳಿಬಿಟ್ಟು ನಾನು ಕೂಡ ಇವಾಗ ಸಂಜೆ ಟೀ ಮಾಡಲಿಲ್ಲ, ನಾನು ಕೂಡ ಕುಡಿಲಿಲ್ಲ. ಅಜ್ಜುಗೆ ಹಾಲು ಕೊಟ್ಬಿಟ್ಟು ಸುಮ್ಮನಾದೆ. ಇವಾಗ ನೋಡ್ತಿದ್ರಲ್ಲ ಬಾಕ್ಸ್ಗಳು ಎಲ್ಲಿ ಬೇಕಲ್ಲೇ ಸರಿಸ್ಬಿಟ್ಟಿದ್ದಾನೆ. ಅವನು ಬಂದ ತಕ್ಷಣ ಮಾಡೋ ಕೆಲಸನೇ ಅದು, ಎಲ್ಲಿ ಬೇಕಲ್ಲೇ ಇಕ್ಬಿಡ್ತಾನೆ ಐಟಮ್ಸ್ನ. ಮತ್ತು ಅದನ್ನೆಲ್ಲ ಜೋಡಿಸ್ಕೊತ ಕೂತ್ಕೋಬೇಕು. ಇವಾಗ ಆಲ್ರೆಡಿ 7 ಗಂಟೆ ಆಗ್ತಾ ಬಂದಿದೆ. ಇವಾಗ ರೈಸ್ ಮಾಡಬೇಕು. ರೈಸ್ ಮಾಡಿಬಿಟ್ಟು ಸ್ವಲ್ಪ ಮುದ್ದೆ ಮಾಡಬೇಕು. ರೈಸೇ ಅಂದರೆ ತಿನ್ನೋದಿಲ್ಲ, ನೈಟ್ ಟೈಮಲ್ಲಿ ಸ್ವಲ್ಪ ಮುದ್ದೆ ಇರಬೇಕು, ಇಲ್ಲಾಂದರೆ ಚಪಾತಿ ರೊಟ್ಟಿ ಈ ಥರ ಇರಬೇಕು. ರಾಗಿ ಹಿಟ್ಟು ಹೆಂಗಿದ್ರು ಮೊನ್ನೆ ಹಾಕ್ಸ್ಕೊಂಬಂದಿದ್ವಾ,
ಅದನ್ನೇ ಇವಾಗ ಮುದ್ದೆ ಮಾಡಬೇಕು. ಒಂದು ಸೈಡ್ ಇವಾಗ ನಾನು ಅನ್ನಕ್ಕೆ ಇಕ್ಬಿಡ್ತೀನಿ. ಕುಕ್ಕರಲ್ಲಿ ಇಟ್ಟರೆ ಒಂದು 5-10 ನಿಮಿಷ, ಒಂದು 10 ನಿಮಿಷದಲ್ಲಂತೂ ರೈಸ್ ಆಗಿಬಿಡುತ್ತೆ. ಸ್ವಲ್ಪ ಇಕ್ಕಿದ್ದೀನಿ ಅಷ್ಟೇ ರೈಸ್ ಇವತ್ತು. ಸ್ವಲ್ಪ ಮುದ್ದೆ ಬೇರೆ ಮಾಡ್ತೀವಲ್ಲ, ಅಜ್ಜಿಗೂ ಮತ್ತು ಬ್ರಹ್ಮರಂಗೂ ಮುದ್ದೆನೇ ಊಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಪ್ಪದಲ್ಲಿ ಊಟ ಮಾಡಿಸಿದ್ರೆ ಮಕ್ಳಿಗೆ ತುಂಬಾ ಚೆನ್ನಾಗಿ ಮುದ್ದೆನ. ಇವಾಗ ಮುದ್ದೆ ಎಲ್ಲ ಇದು ಮಾಡಿಕೊಂಡು ಕೂಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮುದ್ದೆ ತಟ್ಟಾಕಬೇಕು. ಇವಾಗ ಮುದ್ದೆನ ಸ್ವಲ್ಪ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ಕೋಲಲ್ಲೇ. ಗಂಟು ಇದ್ದರೆ ಅದೆಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ನೈಟ್ ಮುದ್ದೆ ಊಟ ಮಾಡಿ ಮಲ್ಕೊಂಡ್ರೆ ಅಂದರೆ ಅದು ಏನು ಇವಾಗ ನೈಟ್ ಟೈಮಲ್ಲಿ ರೈಸ್ ತಿಂದರೆ ಹೊಟ್ಟೆ ಬರುತ್ತೆ ಅಂತ ಅಂತಾರೋ, ಅದ್ರ ಬದಲು ಇವಾಗ ಮುದ್ದೆ ಮಾಡ್ಕೊಂಡು ತಿಂದರೆ ಹೊಟ್ಟೆನೂ ಬರೋದಿಲ್ಲ, ಏನೂ ಇಲ್ಲ, ಹೆಲ್ದಿಯಾಗಿ ಕೂಡ ಇರ್ತಾರೆ. ಶುಗರ್ ಪೇಷಂಟ್ಸಿಗೆ ಮಾತ್ರ ಮುದ್ದೆ ಬೆಸ್ಟ್ ಅಂತಲೇ ಹೇಳ್ಬೋದು. ರೈಸ್ ಐಟಮ್ ಜಾಸ್ತಿ ಅವರು ತಿನ್ನಬಾರ್ದಲ್ಲ. ಮುದ್ದೆ ಮಾಡಿಕೊಟ್ರೆ ಅವರು ತುಂಬ ಗಟ್ಟಿಯಾಗಿ ಕೂಡ ಇರ್ತಾರೆ, ಶುಗರ್ ಕೂಡ ಕಂಟ್ರೋಲಲ್ಲಿರುತ್ತೆ. ಇವಾಗ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲರೂ ಮುದ್ದೆ ಮತ್ತು ಸ್ವಲ್ಪ ರೈಸ್ ಊಟ ಮಾಡ್ತಾರೆ. ನಾನು ಮುದ್ದೆ ಒಂದು ಊಟ ಮಾಡಿದರೆ ಮುಗೀತು, ರೈಸ್ ಏನು ಊಟ ಮಾಡೋದಿಲ್ಲ. ಮುದ್ದೆ ಎಲ್ಲ ಊಟ ಮಾಡಿಬಿಟ್ಟು ಮನೇಲಿ ಏನು ಕೆಲಸ ಇದೆ ನೈಟ್ ಅದೆಲ್ಲ ಮುಗಿಸ್ಕೋಬೇಕಂದ್ರೆ ನೈಟ್ ಟೈಮಲ್ಲೇ ಪಾತ್ರೆ ಎಲ್ಲ ತೊಳೆದಿಕ್ಬಿಡ್ತೀನಿ. ನೋಡ್ತಿದ್ದೀರಲ್ಲ, ಸಾರಿ ಕೇಳ್ತಿದ್ದೀರ ನಿಮ್ಮ ಭ್ರಮರನ ಮಾತು, ನನಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಇವತ್ತೇನಕ್ಕೆ ಅವಳು ಇನ್ನೂ ಮಲ್ಕೊಂಡಿಲ್ಲ. ಹಾಗೆ ನಿನ್ನೆ ಎಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಮಾತಾಡಿದ್ರಿ. ನನಗೆ ಎಲ್ಲ ಏನೂ ಆಗಲ್ಲ ಬಿಡಿ ಅಕ್ಕ ಅಂತಂದೆಲ್ಲ ನೀವೆಲ್ಲ ಹೇಳಿದ್ರಿ. ನಂಗೆ ತುಂಬಾ ಖುಷಿ ಆಯಿತು, ಇಷ್ಟೊಂದು ಜನ ನನಗೆಲ್ಲ ಹೇಳ್ತಿದ್ದಾರಲ್ಲ ಅಂತ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್. ನಿಮ್ಮ ಬಿಟ್ಟರೆ ನಮ್ಗೆ ಯಾರೂ ಇಲ್ಲ, ನೀವೇ ನಮಗೆಲ್ಲ ಇದೇ ರೀತಿ ಸಪೋರ್ಟ್ ಮಾಡ್ತೀರಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆಲ್ರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಭ್ರಮರನ್ ಡ್ರೆಸ್ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಜ್ಜು ಡ್ರೆಸ್ ಕೂಡ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟೊಂದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಸಿಗುತ್ತೆ. ಆದರೆ ಸ್ವಲ್ಪ ಕಡಿಮೆ ಆಗಿತ್ತು, ಅಂದರೆ ಜನ ಬರೋದಿಲ್ಲಿ ಸ್ವಲ್ಪ ನಿಲ್ಲಿಸಿದ್ರು. ಇವಾಗ ಹಬ್ಬ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಬರ್ತಾ ಇದ್ದಾರೆ. ತೊಗೊಂಡ್ವಿ ಬಟ್ಟೆ ಎಲ್ಲ, ತುಂಬಾ ಖುಷಿ ಆಯಿತು. ಭ್ರಮರಂಗಂತರೂ ಫಸ್ಟ್ ಹಾಕ್ಕೊಂಡು ನೋಡ್ಕೊಂಡ್ಲು ಅವಳು. ಭ್ರಮರ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಸೊ ಬಾಯ್ ಫ್ರೆಂಡ್ಸ್.